Very good morning, my dear viewers. Welcome to my YouTube channel. This is Arun Giredi here. In today's class, we would like to discuss one of the important question of merchant banking, that is role of a merchant banker. This is a very important question. Role of a merchant banker. So, ವರ್ತಕ ಬ್ಯಾಂಕರ್ನ ಪಾತ್ರ ಏನು ಅನ್ನೋದನ್ನು ನೋಡೋಣ. ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ. ರೋಲ್ ಆಫ್ ಮರ್ಚೆಂಟ್ ಬ್ಯಾಂಕರ್ ಡಿಸ್ಕಸ್ ಮಾಡೋದಾದ್ರೆ ಫಸ್ಟ್ ಹಿಯರ್ ದ ಮರ್ಚೆಂಟ್ ಬ್ಯಾಂಕ್ ರೋಲ್ ಈಸ್ ರೈಸಿಂಗ್ ಆಫ್ ಫೈನಾನ್ಸ್, ಹಣಕಾಸನ್ನು ಪಡೆಯುವುದು ಅಂತ. ರೈಸ್ ಅಂದರೆ ಪಡೆಯುವುದು ಅಂತ, ರೈಸಿಂಗ್ ಆಫ್ ಫೈನಾನ್ಸ್ ಹಣಕಾಸು ಪಡೆಯುವಿಕೆ ಅಂತ ಕೇಳ್ತಾರೆ ಕನ್ನಡದಾಗ. ಸೊ ವಾಟ್ ಈಸ್ ದ ರೈಸಿಂಗ್ ಆಫ್ ಫೈನಾನ್ಸ್ ವಿಲ್ ಡಿಸ್ಕಸ್ ನಾವು. ಮರ್ಚೆಂಟ್ ಬ್ಯಾಂಕರ್ ಹೆಲ್ಪ್ ದೇರ್ ಕ್ಲೈಂಟ್ಸ್ ಇನ್ ರೈಸಿಂಗ್ ಆಫ್ ಫೈನಾನ್ಸ್ ಬೈ ದ ವೇ ಆಫ್ ಇಶ್ಯೂ ಆಫ್ ಡಿಬೆಂಚರ್, ಶೇರ್ ಆ್ಯಂಡ್ ಬ್ಯಾಂಕ್ ಲೋನ್. ನೋಡಿ ಕ್ಲಿಯರ್ ಆಗಿ ಕೊಟ್ಟಾರೆ. Merchant banker will guide to the investor that how to raise the money. There are three ways to raise the money by issue of a debenture. ಸೊ ಡಿಬೆಂಚರ್ ಮುಖಾಂತರ ನಾವು ಫೈನಾನ್ಸನ್ನು ಪಡಿಬೋದು. ಡಿಬೆಂಚರ್ ಅಂದರೆ ಸಾಲ ಪತ್ರ ಅಂತ ಕರಿತೀವಿ. ಸೊ ಸಾಲ ಪತ್ರದ ಮುಖಾಂತರ ನಾವು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಮುಖಾಂತರ ನಾವು ಫೈನಾನ್ಸನ್ನು ಪಡಿಬೋದು. ಆಮೇಲೆ ಶೇರ್ ಮುಖಾಂತರ ನಾವು ಫಂಡನ್ನು ರೈಸ್ ಮಾಡ್ಬೋದು. ಬ್ಯಾಂಕ್ ಲೋನ್ ಮುಖಾಂತರ ಕೂಡ ನಾವು ಫಂಡನ್ನು ರೈಸ್ ಮಾಡ್ಬೋದು. ದೀಸ್ ಆರ್ ದ ತ್ರೀ ಸಿಂಪಲ್ ವೇಸ್ ಟು ರೈಸ್ ದ ಫೈನಾನ್ಸ್ ಅಕಾರ್ಡಿಂಗ್ ಟು ಮರ್ಚೆಂಟ್ ಬ್ಯಾಂಕರ್. ಆಮೇಲೆ ಎರಡನೇದು ನೋಡೋದಾದ್ರೆ ದೇ ವಿಲ್ ಟ್ಯಾಪ್ ದ ಬೋತ್ ಡೊಮೆಸ್ಟಿಕ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಸೊ ಫಾರ್ ರೈಸಿಂಗ್ ದ ಫೈನಾನ್ಸ್ ಮರ್ಚೆಂಟ್ ಬ್ಯಾಂಕರ್ ರೋಲ್ ಈಸ್ ದೇ ಆರ್ ಸಿಂಪ್ಲಿ ಗೈಡ್ ಟು ರೈಸ್ ದ ಮನಿ ಫ್ರಾಮ್ ಡೊಮೆಸ್ಟಿಕ್ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ನೋಡಿರಿ, ಅವರು ದೇಶೀಯ ಮಾರುಕಟ್ಟೆ ಹಾಗೂ ವಿದೇಶಿ ಮಾರುಕಟ್ಟೆ ಎರಡೂ ಮಾರುಕಟ್ಟೆಗಳಿಂದ ನೀವು ಸೂಕ್ತ ಬಂಡವಾಳವನ್ನು ಪಡೆಯಲು ಅವ್ರು ಏನು ಮಾಡ್ತಾರೆ, ಅಸಿಸ್ಟ್ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. In third case, how in rising finance, so the finance can be raised by this method. ಯಾವ ಮೆಥಡ್ ಮುಖಾಂತರ ಅಂದರೆ this may be used for commencing a new project or a new business, or it may even use for expansion and modernization of existing business. ಸೊ ನೋಡಿ, ಫೈನಾನ್ಸ್ ಏನು ಪಡಿತಾರಲ್ಲ, ಫೈನಾನ್ಸನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅವರು ದೇ ಟ್ರೈ ಟು ಇನ್ವೆಸ್ಟ್ ಇನ್ ಅ ನ್ಯೂ ಪ್ರಾಡಕ್ಟ್ ಆರ್ ಅ ನ್ಯೂ ಪ್ರಾಜೆಕ್ಟ್ಸ್ ಆರ್ ಅ ನ್ಯೂ ಬಿಸ್ನೆಸ್. ಹೊಸ ವ್ಯವಹಾರದಲ್ಲಿ ಹೂಡಿಕೆ ಮಾಡೋ ಸಲುವಾಗಿ ಬಂಡವಾಳವನ್ನು ಪಡಿತಾರೆ, ಅಥವಾ ವ್ಯವಹಾರವನ್ನು ಆಧುನೀಕರಣಗೊಳಿಸಲು ಬಂಡವಾಳವನ್ನು ಪಡಿತಾರೆ, ಅಥವಾ ವ್ಯವಹಾರವನ್ನು ವಿಸ್ತರಿಸಲು ಬಂಡವಾಳವನ್ನು ಪಡಿತಾರೆ. ಸೊ ಈ ರೀಸನ್ಗೋಸ್ಕರ ನಾವೇನು ಮಾಡ್ಬೋದು ರೀ, ಬಂಡವಾಳವನ್ನು ಪಡಿಬೋದು ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ರೋಲ್ ಆಫ್ ಮರ್ಚೆಂಟ್ ಬ್ಯಾಂಕರ್? ಫಸ್ಟ್ ರೋಲ್ ಈಸ್ ರೈಸಿಂಗ್ ಆಫ್ ಅ ಫೈನಾನ್ಸ್. ಸೊ ಹಣಕಾಸನ್ನು ಪಡೆಯೋದು ಅವನ ಮುಖ್ಯ ಪಾತ್ರ ಅಂತ ನಾವಲ್ಲಿ ಹೇಳ್ಬೋದು. ಮೂವ್ ಆನ್ ಟು ದ ಸೆಕೆಂಡ್ ಇಂಪಾರ್ಟೆಂಟ್ ರೋಲ್ ಆಫ್ ಅ ಮರ್ಚೆಂಟ್ ಬ್ಯಾಂಕರ್ ಈಸ್ ಪ್ರಮೋಷನಲ್ ಆ್ಯಕ್ಟಿವಿಟಿ. ಸೊ ಉತ್ತೇಜಿತ ಕಾರ್ಯಗಳನ್ನು ಅವ ಮಾಡ್ತಾನೆ, ಯಾರು? ವರ್ತಕ ಬ್ಯಾಂಕರು. ಸೊ ಪ್ರಮೋಷನಲ್ ಆ್ಯಕ್ಟಿವಿಟಿ ಅಂದರೆ ಏನು ಅಂದರೆ, ಇನ್ ಇಂಡಿಯಾ ಮರ್ಚೆಂಟ್ ಬ್ಯಾಂಕರ್ ಈಸ್ ಪ್ಲೇಯಿಂಗ್ ಅ ರೋಲ್ ಆಫ್ ಪ್ರಮೋಟರ್ ಆಫ್ ಇಂಡಸ್ಟ್ರಿಯಲ್ ಎಂಟರ್ಪ್ರೈಸ್. ಸೊ ಔದ್ಯೋಗಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ವರ್ತಕ ಬ್ಯಾಂಕರನು ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಸೊ ಔದ್ಯೋಗಿಕ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಪಾತ್ರ ಅಂದರೆ ಏನಪ್ಪ ಅಂದ್ರೆ, ದೇ ಹೆಲ್ಪ್ ದ ಎಂಟರ್ಪ್ರಿನರ್ ಇನ್ ಕನ್ಸೀವಿಂಗ್ ಐಡಿಯಾಸ್. ಸೊ ನೋಡಿರಿ, ಐಡಿಯಾಸನ್ನು ಪಡಿಲಿಕ್ಕೆ ಅವರು ಪ್ರಮೋಷನಲ್ ಆ್ಯಕ್ಟಿವಿಟಿನ ಮೇಂಟೈನ್ ಮಾಡ್ತಾರೆ. ಐಡಿಯಾಸ್ ಅಂದರೆ ಸಲಹೆ ಸೂಚನೆಗಳು ಅಂತ. ಆಮೇಲೆ ದೇ ವಿಲ್ ಹೆಲ್ಪ್ ದ ಎಂಟರ್ಪ್ರಿನರ್ ಇನ್ ಐಡೆಂಟಿಫೈಯಿಂಗ್ ದ ಪ್ರಾಜೆಕ್ಟ್ಸ್. ಸೊ ಪ್ರಕಲ್ಪವನ್ನು ಒದಗಿಸಲಿಕ್ಕೆ ಅವ್ರು ಏನು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ದೇ ವಿಲ್ ಹೆಲ್ಪ್ ಫಾರ್ ಪ್ರಿಪ್ರೇಷನ್ ಆಫ್ ಫಿಸಿಬಿಲಿಟಿ ರಿಪೋರ್ಟ್. ಸೊ ವರದಿಯನ್ನು ಒದಗಿಸಲಿಕ್ಕೆ ಕೂಡ ಅವ್ರು ಏನು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ. ಆ್ಯಂಡ್ ದೇ ಟ್ರೈ ಟು ಗೆಟ್ ದ ಗೌರ್ಮೆಂಟ್ ಅಪ್ರೂವಲ್ ಆ್ಯಸ್ ವೆಲ್ ಆ್ಯಸ್ ಅ ಇನ್ಸೆಂಟಿವ್ಸ್. ಸೊ ಗೌರ್ಮೆಂಟ್ ಅಪ್ರೂವಲ್ ಪಡೀಲಿಕ್ಕೆ ಅಥವಾ ಇನ್ಸೆಂಟಿವ್ಸ್ ಪಡೀಲಿಕ್ಕೆ ಏನು ಮಾಡ್ತಾರೆ, ಅವರು ಹೆಲ್ಪ್ ಮಾಡ್ತಾರೆ. ಸೊ ಎದ್ರ ಸಲುವಾಗಿ ಹೆಲ್ಪ್ ಮಾಡ್ತಾರೆ ಮರ್ಚೆಂಟ್ ಬ್ಯಾಂಕರ್? ದೇ ವಿಲ್ ಹೆಲ್ಪ್ ಟು ಗೆಟ್ ಐಡಿಯಾಸ್, ಡಿಫ್ರೆಂಟ್ ಐಡಿಯಾಸ್, ಬೇರೆ ಬೇರೆ ಯೋಜನೆಗಳು, ಸಲಹೆಗಳನ್ನು ಪಡೀಲಿಕ್ಕೆ ಅಥವಾ ಅಭಿಪ್ರಾಯವನ್ನು ಪಡೀಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಆಮೇಲೆ ದೇ ಟ್ರೈ ಟು ಐಡೆಂಟಿಫೈ ದ ಡಿಫ್ರೆಂಟ್ ಪ್ರಾಜೆಕ್ಟ್ ಆ್ಯಂಡ್ ಡಿಫ್ರೆಂಟ್ ರಿಪೋರ್ಟ್ಸ್. ಸೊ ಇನ್ಸೆಂಟಿವ್ ಇವೆಲ್ಲ ಪಡೀಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಆಮೇಲೆ ಥರ್ಡ್ ಕೇಸ್, ಮರ್ಚೆಂಟ್ ಬ್ಯಾಂಕರ್ ಮೇ ಎನಿ ಟೈಮ್ಸ್ he also provide the assistance in financial and technical collaboration and joint venture. ಸೊ ಸಂಯುಕ್ತ ಬಂಡವಾಳ ಕಂಪ್ನಿಗೆ ಅಥವಾ ಏನಾದರೂ ಹೊಂದಾಣಿಕೆ ಮಾಡಲಿಕ್ಕೆ ಅಥವಾ ಹಣಕಾಸಿನ ಸ್ಥಿತಿಗತಿಗೆ ಅವ್ರು ಏನು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಮರ್ಚೆಂಟ್ ಬ್ಯಾಂಕರ ಪ್ರಮೋಷನಲ್ ಆ್ಯಕ್ಟಿವಿಟಿ, ಎನ್ಕರೇಜ್ಮೆಂಟ್ ಆ್ಯಕ್ಟಿವಿಟಿನ ಅವರು ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ ಥರ್ಡ್ ಕೇಸ್, ಮರ್ಚೆಂಟ್ ಬ್ಯಾಂಕರ್ ರೋಲ್ ಈಸ್ ಬ್ರೋಕರ್ಸ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ನೋಡಿ, ಬ್ರೋಕರ್ ಆಗಿ ಕೆಲಸ ಮಾಡ್ತಾರೆ ಅಥವಾ ಅಸಿಸ್ಟೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಮರ್ಚೆಂಟ್ ಬ್ಯಾಂಕರ್ ವಿಲ್ ಬೈ ಆ್ಯಂಡ್ ಸೆಲ್ ದ ಶೇರ್ ಇನ್ ಸ್ಟಾಕ್ ಮಾರ್ಕೆಟ್ ಆನ್ ಬಿಹಾಫ್ ಆಫ್ ಕ್ಲೈಂಟ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಎಲ್ಲರೂ, ಮರ್ಚೆಂಟ್ ಬ್ಯಾಂಕರ್ ನಾಟ್ ಓನ್ಲಿ ಗೈಡ್ ಟು ದ ಇನ್ವೆಸ್ಟರ್
ಬಟ್ ಆಲ್ಸೋ ಆ್ಯಕ್ಟ್ ಆಸ್ ಅ ಏಜೆಂಟ್ ಆನ್ ಬಿಹಾಫ್ ಆಫ್ ಅ ಕ್ಲೈಂಟ್. ಅಂದರೆ ಕ್ಲೈಂಟ್ ಪರವಾಗಿ ಅವರು ಶೇರ್ಗಳನ್ನು ಕೊಂಡು ತಗೋದು ಮಾರಾಟ ಮಾಡೋದು ಕೆಲಸ ಮಾಡ್ತಾರೆ. ಅಂದ್ರೆ ಅವ್ರು ಕ್ಲೈಂಟ್ ಪರವಾಗಿ ಮಾರಾಟ ಮಾಡಿದ್ರೆ ಅಂದ್ರೆ ಅವ್ರಿಗೆ ಕಮಿಷನ್ ಸಿಗ್ತಿರುತ್ತೆ. ಸೊ ಹಂಗಾಗಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಯೂಶ್ವಲಿ ದೇ ಅಡಿಷ್ನಲಿ ಕಂಡಕ್ಟ್ ದ ರಿಸರ್ಚ್ ಆನ್ ಇಕ್ವಿಟಿ ಶೇರ್. ಸೊ ಇಕ್ವಿಟಿ ಶೇರ್ ಮೇಲೆ ರಿಸರ್ಚನ್ನು ಅವರು ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಅಡ್ವೈಸ್ ದ ಕ್ಲೈಂಟ್ ಆನ್ ಅ ಶೇರ್ ಟು ಬಿ ಪರ್ಚೇಸ್. ಸೊ ಏನು ಶೇರನ್ನು ಕೊಂಡು ತಗೋತಾರೆ ಅನ್ನೋದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ. at the time of purchase and the quantity of purchase and time selling of the shares. ಸೊ ಬ್ರೋಕರ್ ಇನ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಬ್ರೋಕರ್ ಆಗಿ ಕೆಲಸ ಮಾಡಬೇಕಾದ್ರೆ ಅಡಿಷ್ನಲಿ ಅವರು ರಿಸರ್ಚ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಹಿಯರ್ ಮ್ಯೂಚುವಲ್ ಫಂಡ್ ವಿಲ್ ಆಫರ್ ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸ್ ಆ್ಯಂಡ್ ಲಾರ್ಜ್ ಬ್ರೋಕರ್, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆ್ಯಂಡ್ ವೆಂಚರ್ ಕ್ಯಾಪಿಟಲ್. ನೋಡಿ, ಬಹಳಷ್ಟು ವರ್ತಕ ಬ್ಯಾಂಕರ ಸೇವೆಯನ್ನು ಮಾಡ್ತಾರೆ. ಬೃಹತ್ ಪ್ರಮಾಣದ ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಾರೆ. ಹೂಡಿಕೆಯ ಬ್ಯಾಂಕ್ಗಳಾಗಿ ಕೆಲಸ ಮಾಡ್ತಾರೆ. ಸಾಹಸಿ ಬಂಡವಾಳದಲ್ಲಿ ಅವರು ವರ್ಕ್ ಮಾಡ್ತಾರೆ. ಓವರಾಲ್ ಮರ್ಚೆಂಟ್ ಬ್ಯಾಂಕರ್ ಇಲ್ಲಿ ಏನು ಕೆಲಸ ಮಾಡ್ಬೋದು ಅಂದರೆ ದೇ ಆ್ಯಕ್ಟ್ ಆಸ್ ಅ ಬ್ರೋಕರ್ ಏಜೆಂಟ್ ಆನ್ ಬಿಹಾಫ್ ಆಫ್ ಅ ಅದರ್ ಪರ್ಸನ್. ಇತರ ವ್ಯಕ್ತಿಗಳ ಪರವಾಗಿ ಅವರು ಮಧ್ಯವರ್ತಿಗಳಾಗಿ ಕೆಲಸವನ್ನು ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಮಧ್ಯವರ್ತಿಗಳಾಗಿ ಕೆಲಸ ಮಾಡೋದ್ರಿಂದ ಮೂಲ ವ್ಯಕ್ತಿಯ ಕೆಲಸ ಕಡಿಮೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ ಮರ್ಚೆಂಟ್ ಬ್ಯಾಂಕರ್ ರೋಲ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್, ಪ್ರಕಲ್ಪ ನಿರ್ವಹಣೆಯನ್ನು ಮಾಡ್ಬೋದು. ಅಕಾರ್ಡಿಂಗ್ ಟು ದ್ಯಾಟ್ ಮರ್ಚೆಂಟ್ ಬ್ಯಾಂಕರ್ ಆಫರ್ ಹೆಲ್ಪ್ ಟು ಕ್ಲೈಂಟ್ ಇನ್ ಸೆವರಲ್ ವೇಸ್ ಇನ್ ಪ್ರೊಸೆಸ್ ಆಫ್ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್. ಯಾವ ಪ್ರಾಜೆಕ್ಟ್ ಒಳಗೆ ಇನ್ವೆಸ್ಟ್ ಮಾಡಬೇಕನ್ನೋದು ಇನ್ವೆಸ್ಟರ್ಗೆ ಐಡಿಯಾ ಇರೋಂಗಿಲ್ಲ, ಅವರು ಕನ್ಫ್ಯೂಷನ್ ಒಳಗಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೈಡ್ ಮಾಡ್ತಾರೆ. ಸೊ ದೇ ವಿಲ್ ಆಫರ್ ಅಡ್ವೈಸ್ ರಿಗಾರ್ಡಿಂಗ್ ಫಸ್ಟ್ ಒನ್ ಲೊಕೇಶನ್ ಆಫ್ ಅ ಪ್ರಾಜೆಕ್ಟ್. ಅಂದರೆ ಯಾವ ಪ್ರಾಜೆಕ್ಟ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಕೊಡ್ತಾರೆ ಅವರು. ಲೊಕೇಶನ್ ಆಫ್ ಪ್ರಾಜೆಕ್ಟ್ ಈಸ್ ಇಂಪಾರ್ಟೆಂಟ್, ಅಂದರೆ ಯಾವ ಪ್ರಾಜೆಕ್ಟನ್ನು ಎಲ್ಲಿ ಲೊಕೇಟ್ ಮಾಡಿರ್ತಾರೆ ಅನ್ನೋದು. ಆಮೇಲೆ ಪ್ರಿಪ್ರೇಷನ್ ಆಫ್ ಅ ಪ್ರಾಜೆಕ್ಟ್ ರಿಪೋರ್ಟ್. ಸೊ ವರದಿಯನ್ನು ತಯಾರು ಮಾಡ್ತಾರೆ, ಪ್ರಕಲ್ಪ ವರದಿಯನ್ನು. ಸೊ ಆ ಪ್ರಕಲ್ಪ ವರದಿಯ ಬಗ್ಗೆ ಅವರು ಮಾಹಿತಿಯನ್ನು ಕೊಡಬೇಕು. ಆಮೇಲೆ ಹೂ ಈಸ್ ಕ್ಯಾರಿಂಗ್ ಔಟ್ ದ ಫಿಸಿಬಿಲಿಟಿ ಸ್ಟಡಿ. ಏನು ನಮ್ಮದು ಸ್ಟಡಿ ಇರುತ್ತೆ ಆ ಸ್ಟಡಿ ಬಗ್ಗೆ ಎಷ್ಟು ಮಟ್ಟಿಗೆ ಕ್ಯಾರಿ ಓವರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅವರು ಐಡಿಯಾ ಕೊಡ್ತಾರೆ. ಆಮೇಲೆ ದೇ ವಿಲ್ ಪ್ಲ್ಯಾನ್ ಔಟ್ ದ ಫೈನಾನ್ಸಿಂಗ್ ಆಫ್ ಅ ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟನ್ನು ಯಾವ ರೀತಿ ಫೈನಾನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಐಡಿಯಾ ಕೊಡ್ತಾರೆ. ಆ್ಯಂಡ್ ದೇ ವಿಲ್ ಟ್ಯಾಪ್ ದ ಸೋರ್ಸ್ ಆಫ್ ಅ ಫೈನಾನ್ಸ್. ಸೊ ಹಣಕಾಸಿನ ಮೂಲಗಳು ಯಾವ ರೀತಿ ಅದಾವ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಐಡಿಯಾ ಕೊಡ್ತಾರೆ. ಆ್ಯಂಡ್ ದೇ ವಿಲ್ ಗಿವ್ ಅ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಇನ್ಸೆಂಟಿವ್ಸ್. ಸೊ ಏನೇನು ಇನ್ಸೆಂಟಿವ್ಸ್ ಅದಾವ, ಬೆನಿಫಿಟ್ ಅದಾವ ಅದ್ರ ಬಗ್ಗೆಯೂ ಕೂಡ ಅವರು ಐಡಿಯಾ ಕೊಡ್ತಾರೆ. ಆಮೇಲೆ ಕನ್ಸೆಷನ್ ಫ್ರಮ್ ಗೌರ್ಮೆಂಟ್ನಿಂದ ಏನೇನು ಕನ್ಸೆಷನ್ ಬಂದವ ಪ್ರಾಜೆಕ್ಟ್ ಮೇಲೆ, ಯಾವ ಪ್ರಾಜೆಕ್ಟ್ ಮೇಲೆ ಬಂದವ ಅನ್ನೋದ್ರ ಬಗ್ಗೆ ಅವರು ಐಡಿಯಾ ಹೇಳ್ತಾರೆ. ನೆಕ್ಸ್ಟ್ ಅಡ್ವೈಸ್ ಆನ್ ಮಾಡರ್ನೈಜೇಷನ್ ಆ್ಯಂಡ್ ಎಕ್ಸ್ಪಾನ್ಷನ್. ಆಧುನೀಕರಣ ಮತ್ತು ವಿಸ್ತರಣೆಗೆ ಅವರು ಸಲಹೆಯನ್ನು ಕೊಡ್ತಾರೆ. ಮಾಡರ್ನೈಜೇಷನ್ ಆ್ಯಂಡ್ ಎಕ್ಸ್ಪಾನ್ಷನ್. ಸೊ ವಾಟ್ ಈಸ್ ದ ರೋಲ್ ಆಫ್ ಮರ್ಚೆಂಟ್ ಬ್ಯಾಂಕರ್ ಹಿಯರ್ ಈಸ್ ಮರ್ಚೆಂಟ್ ಬ್ಯಾಂಕರ್ ವಿಲ್ ಗಿವ್ ಅ ಅಡ್ವೈಸ್ ಆನ್ ಅಮಾಲ್ಗಮೇಷನ್, ಮರ್ಜರ್, ಅಕ್ವಿಸಿಷನ್, ಟೇಕ್ ಓವರ್, ಫಾರಿನ್ ಕೊಲ್ಯಾಬರೇಷನ್, ಡೈವರ್ಸಿಫಿಕೇಷನ್ ಆಫ್ ಬಿಸ್ನೆಸ್, ಟೆಕ್ನಾಲಜಿ ಆ್ಯಂಡ್ ಜಾಯಿಂಟ್ ವೆಂಚರ್. ಸೊ ಈ ರೀತಿ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ ಅಂದ್ರೆ ಅಮಾಲ್ಗಮೇಷನ್ ಮಾಡಲಿಕ್ಕೆ ಅಥವಾ ಮರ್ಜರ, ಅಕ್ವಿಸಿಷನ್, ಟೇಕ್ ಓವರ್. ಸೊ ಒಂದು ವ್ಯವಹಾರ ಇನ್ನೊಂದು ವ್ಯವಹಾರನ ತಗೋದಕ್ಕೆ, ಅಥವಾ ವಿದೇಶಿ ಹೊಂದಾಣಿಕೆಗೆ, ಅಥವಾ ವ್ಯವಹಾರದ ವಿಸ್ತರಣೆಗೆ, ಅಥವಾ ತಂತ್ರಜ್ಞಾನದ ಬೆಳವಣಿಗೆಗೆ. ಸೊ ಈ ರೀತಿ ಏನು ಮಾಡ್ತಾರೆ ಅಂದ್ರೆ ಅವರು ಅಡ್ವೈಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಮರ್ಚೆಂಟ್ ಬ್ಯಾಂಕರ್ ಗಿವ್ ಅನ್ ಅಡ್ವೈಸ್ ಆನ್ ದಿಸ್ ಕಂಡೀಷನ್. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಮರ್ಚೆಂಟ್ ಬ್ಯಾಂಕರ್ ವಿಲ್ ಮ್ಯಾನೇಜ್ ದ ಪಬ್ಲಿಕ್ ಇಶ್ಯೂ. ಸಾರ್ವಜನಿಕ ನೀಡಿಕೆಯನ್ನು ಅವರು ನಿರ್ವಹಣೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಯಾವ ರೀತಿ ಮರ್ಚೆಂಟ್ ಬ್ಯಾಂಕರ್ ಅಡ್ವೈಸ್ ಮಾಡ್ತಾರೆ ಅಂದ್ರೆ ಹಿಯರ್ ದ ಮರ್ಚೆಂಟ್ ಬ್ಯಾಂಕರ್ ಗಿವ್ ಆನ್ ಅಡ್ವೈಸ್ ಸರ್ವೀಸಸ್ ಪ್ರೊವೈಡೆಡ್ ಬೈ ದ ಮರ್ಚೆಂಟ್ ಬ್ಯಾಂಕರ್ ಇನ್ ಫಾಲೋಯಿಂಗ್ ಪ್ರೋಸೆಸ್. ಕೆಲವಿನ ನಿಯಮಗಳ ಅನುಸಾರವಾಗಿ ಅವರು ಕೊಡ್ತಾರೆ. ಹಿಯರ್ ಫಸ್ಟ್ ಥಿಂಗ್ ಈಸ್ ಟೈಮಿಂಗ್ ಆಫ್ ಅ ಪಬ್ಲಿಕ್ ಇಶ್ಯೂ. ಈ ಸಾರ್ವಜನಿಕ ನೀಡಿಕೆ ಏನು ಅನ್ನೋದನ್ನು ತಿಳ್ಕೊಂಡು ಅವ್ರು ಏನು ಮಾಡ್ತಾರೆ, ಮರ್ಚೆಂಟ್ ಬ್ಯಾಂಕರ್ ಸರ್ವೀಸನ್ನು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ದ ಸೈಜ್ ಆಫ್ ಅ ಇಶ್ಯೂ, ನೀಡಿಕೆಯ ಸೈಜ್ ಏನಿದೆ ಅನ್ನೋದನ್ನು ಅವರು ಪಬ್ಲಿಕ್ ಇಶ್ಯೂ ಮಾಡಬೇಕಾದ್ರೆ ಯಾವ ಟೈಮಿಂಗ್ಗೆ ಪಬ್ಲಿಕ್ಕಿಗೆ ಕೊಡ್ತೀವಿ, ಎಷ್ಟು ಸೈಜ್ ಆಫ್ ಇನ್ವೆಸ್ಟ್ಮೆಂಟ್ ನಾವು ಪಬ್ಲಿಕ್ ಕೊಡ್ತೀವಿ, ಯಾವ ಪ್ರೈಸಿಗೆ ಕೊಡ್ತೀವಿ ಅನ್ನೋದನ್ನು ಅಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ಆ್ಯಂಡ್ ದೇ ಆ್ಯಕ್ಟ್ ಆ್ಯಸ್ ಅ ಕೆಪ್ಯಾಸಿಟಿ ಆಫ್ ಅ ಮ್ಯಾನೇಜರ್ ಟು ಇಶ್ಯೂ. ಸೊ ಎಷ್ಟು ತನಕನೂ ನಾವು ಇಶ್ಯೂ ಮಾಡ್ಬೋದು ಅನ್ನೋದನ್ನು ಕೂಡ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇಟ್ ವಿಲ್ ಅಸಿಸ್ಟ್ ದ ರಿಸೀವಿಂಗ್ ಅಪ್ಲಿಕೇಶನ್ ಆ್ಯಸ್ ವೆಲ್ ಆ್ಯಸ್ ದ ಅಲಾಟ್ಮೆಂಟ್ ಆಫ್ ಸೆಕ್ಯೂರಿಟಿ. ಸೊ ನಾವು ಷೇರು ಸಾಲಪತ್ರಗಳನ್ನು ಹೆಂಗೆ ಇಶ್ಯೂ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಹೆಂಗೆ ರಿಸೀವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಅಸಿಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ದ ಅಪಾಯಿಂಟ್ಮೆಂಟ್ ಆಫ್ ಬ್ರೋಕರ್ ಆ್ಯಸ್ ವೆಲ್ ಆಸ್ ಅಂಡರ್ ರೈಟರ್ ಆಫ್ ಇಶ್ಯೂ. ಸೊ ಬ್ರೋಕರ್ ಮತ್ತು ಅಂಡರ್ ರೈಟರ್ ಬಗ್ಗೆ ಕೂಡ ಇಲ್ಲಿ
ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತೇವೆ ನಾವು. ಸೊ ಮಧ್ಯವರ್ತಿಗಳು ಯಾರು, ಒಟ್ಟುಕೊಳ್ಳುವ ವ್ಯಕ್ತಿಗಳು ಯಾರು, ಈ ರೀತಿ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಲಿಸ್ಟಿಂಗ್ ಆಫ್ ಅ ಶೇರ್ ಆನ್ ರೆಲೆವೆಂಟ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಏನು ಶೇರನ್ನು ಅವರು ನಾವು ಲಿಸ್ಟ್ ಮಾಡೀವಿ ಅನ್ನೋದ್ರ ಬಗ್ಗೆ ಕೂಡ ಅವರು ಮೇಂಟೈನ್ ಮಾಡ್ತಾರೆ. ಮರ್ಚೆಂಟ್ ಬ್ಯಾಂಕರ್ ನಮ್ಮ ಶೇರ್ ಎಲ್ಲಿ ಲಿಸ್ಟ್ ಆಗೈತಿ, ಯಾವ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಲಿಸ್ಟ್ ಆಗೈತಿ ಅನ್ನೋದನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಆಮೇಲೆ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ ನೆಕ್ಸ್ಟ್ ಅಂದ್ರೆ, ದ ಮರ್ಚೆಂಟ್ ಬ್ಯಾಂಕರ್ ಆ್ಯಕ್ಟ್ ಆಸ್ ಅ ಎಕ್ಸ್ಪರ್ಟ್ ಆನ್ ಟರ್ಮ್ಸ್, ಟೈಪ್ ಆ್ಯಂಡ್ ಟೈಮಿಂಗ್ ಆಫ್ ಅ ಇಶ್ಯೂ ಆಫ್ ಕಾರ್ಪೊರೇಟ್ ಸೆಕ್ಯೂರಿಟಿ. ನಾವು ಯಾವ ಸಮಯಕ್ಕೆ ಕಂಪ್ನಿ ವಲಯಗಳ ಶೇರನ್ನು ಇಶ್ಯೂ ಮಾಡ್ತೀವಿ, ಸೊ ಅದಕ್ಕೆ ಸುಟೇಬಲ್ ಆದಂತಹ ಪದ್ಧತಿ ಯಾವುದು, ಸೊ ಯಾವ ಕಂಪ್ನಿಗೆ ಅದು ಸುಟೇಬಲ್ ಆಗುತ್ತೆ, ಈ ರೀತಿ ಅವರು ಗೈಡೆನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಕ್ರೆಡಿಟ್ ಸಿಂಡಿಕೇಶನ್ ಈಸ್ ಅನದರ್ ರೋಲ್ ಆಫ್ ಅ ಮರ್ಚೆಂಟ್ ಬ್ಯಾಂಕರ್. ಸೊ ಪತ್ತಿನ ಕೂಡುವಿಕೆ ಅಂತ ನಾವಲ್ಲಿ ಕರಿತೀವಿ. ಪತ್ತಿನ ಕೂಡುವಿಕೆ ಅಂದರೆ ಏನು? ಹಿಯರ್ ಮರ್ಚೆಂಟ್ ಬ್ಯಾಂಕರ್ ವಿಲ್ ಪ್ರೊವೈಡ್ ಸ್ಪೆಷಲೈಸ್ ಸರ್ವಿಸ್ ಇನ್ ದ ಸ್ಟೇಜ್ ಆಫ್ ಪ್ರಿಪರೇಷನ್ ಆಫ್ ಅ ಪ್ರಾಜೆಕ್ಟ್. ಸೊ ನಾವು ಒಂದು ಪ್ರಾಜೆಕ್ಟನ್ನು ಪ್ರಿಪೇರ್ ಮಾಡುವಾಗ ಸ್ಪೆಷಲೈಸ್ ಸರ್ವಿಸನ್ನು ಅವ್ರು ಮಾಡ್ತಾರೆ. ಸೊ ಸ್ಪೆಷಲೈಸ್ ಸರ್ವಿಸ್ ಅಂದರೆ ಏನು ರೀ? ವಿಶಿಷ್ಟವಾದಂತಹ ಸೇವೆ ಅಂತ ನಾವಲ್ಲಿ ಕರಿತೀವಿ. ಹಿಯರ್ ದ ಲೋನ್ ಅಪ್ಲಿಕೇಶನ್ ಈಸ್ ರಿಕ್ವೈರ್ಡ್ ಫಾರ್ ರೈಸಿಂಗ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಕ್ರೆಡಿಟ್ ಫ್ರಮ್ ವೇರಿಯಸ್ ಬ್ಯಾಂಕ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ ಅಂದರೆ ಕ್ರೆಡಿಟನ್ನು ಅಸೆಂಬಲ್ ಮಾಡ್ತಾರೆ. ಕ್ರೆಡಿಟನ್ನು ಅಸೆಂಬಲ್ ಮಾಡಬೇಕಾದ್ರೆ ವೇರಿಯಸ್ ಬೇರೆ ಬೇರೆ ಕಡೆಯಿಂದ ಅವ್ರು ಏನು ಮಾಡಿರ್ತಾರೆ, ಕ್ರೆಡಿಟ್ ಫೆಸಿಲಿಟಿನ ತೊಗೊಂಬರ್ತಾರೆ. ನಮಗೆ ಬೇಕಾಗಿರ್ತಕ್ಕಂಥ ಬಂಡವಾಳ ಒಂದೇ ಮೂಲದಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ಬೇರೆ ಬೇರೆ ಮೂಲಗಳ ಮುಖಾಂತರ ನಾವೇನು ಮಾಡ್ಬೋದು, ಕ್ರೆಡಿಟನ್ನು ತೊಗೊಂಬರ್ಬೋದು. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಇನ್ ಮ್ಯಾನೇಜಿಂಗ್ ಯೂರೋ ಇಶ್ಯೂ ಆ್ಯಂಡ್ ರೈಸಿಂಗ್ ಫಂಡ್ ಅಬ್ರಾಡ್. ಸೊ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಬಂಡವಾಳವನ್ನು ಪಡಿಲಿಕ್ಕೆ ಬೇರೆ ಬೇರೆ ಮೂಲಗಳನ್ನು ನಾವು ಹುಡುಕಬೇಕಾಗತ್ತೆ. ಸೊ ಅದ್ರ ಮುಖಾಂತರ ನಾವೇನು ಮಾಡ್ಬೋದು ರೀ, ನಮ್ಮ ಕ್ರೆಡಿಟನ್ನು ಪಡಿಬೋದು ಅಂತ. ನೆಕ್ಸ್ಟ್ ರೂಲ್ ಏನಪ್ಪ ಅಂದ್ರೆ, ಹ್ಯಾಂಡ್ಲಿಂಗ್ ಗೌರ್ಮೆಂಟ್ ಕನ್ಸೆಂಟ್ ಫಾರ್ ಅ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್. ಸೊ ನಾವು ಏನು ಔದ್ಯೋಗಿಕ ಪ್ರಾಜೆಕ್ಟ್ಗಳಿರ್ತಾವೆ, ಪ್ರಕಲ್ಪಗಳಿರ್ತಾವೆ, ಸೊ ಅವುಗಳಿಗೆ ಸಂಬಂಧಪಟ್ಟಂಗೆ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ, ರೋಲ ಭಾಳನೇ ಮುಖ್ಯ ಅಂತ ಹೇಳ್ಬೋದು. ಏನು ಮಾಡ್ಬೋದು ಅಂದರೆ, ಮರ್ಚೆಂಟ್ ಬ್ಯಾಂಕರ್ ವಿಲ್ ಕಂಪ್ಲೀಟ್ ಆಲ್ ದ ಫಾರ್ಮ್ಯಾಲಿಟಿ ಫಾರ್ ಹೀಸ್ ಆರ್ ಹರ್ ಕ್ಲೈಂಟ್ ಅಬೌಟ್ ಗೌರ್ಮೆಂಟ್ ಪರ್ಮಿಷನ್ ಟು ಎಕ್ಸ್ಪಾಂಡ್ ಆ್ಯಂಡ್ ಮಾಡರ್ನೈಸ್ ದ ಬಿಸ್ನೆಸ್ ಆ್ಯಂಡ್ ಸ್ಟಾರ್ಟ್ ದ ಬಿಸ್ನೆಸ್. ನೋಡಿರಿ, ಕ್ಲೈಂಟ್ಗಳಿಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ಡಿಫಿಕಲ್ಟ್ ಆಗಿರುತ್ತೆ. ಸೊ ಹಂಗಾಗಿ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ ಅಂದ್ರೆ, ಅವರು ಎಲ್ಲ ಫಾರ್ಮ್ಯಾಲಿಟಿನ ಕಂಪ್ಲೀಟ್ ಮಾಡಿಕೊಡ್ತಾರೆ ಫಾರ್ ಸ್ಟಾರ್ಟಿಂಗ್ ಟು ಎಂಡ್. ಅಂದ್ರೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಬೇಕು, ಪರ್ಮಿಷನ್ ಯಾರಿಂದ ಬೇಕು, ಸೊ ಆ ಪರ್ಮಿಷನ್ಗೆ ಅವ್ರ ಕ್ಲೈಂಟ್ಸ್ ಏನು ಮಾಡಬೇಕು, ಸೊ ಈ ರೀತಿ ಪ್ರತಿಯೊಂದು ಮಾಹಿತಿಯನ್ನು ಅವರು ಪೂರ್ಣವಾಗಿ ತಿಳ್ಕೊಂಡು ಕ್ಲೈಂಟ್ ಕಡೆಯಿಂದ ಏನು ಮಾಡ್ತಾರೆ ಅಂದ್ರೆ ಅವರು ಹೆಲ್ಪ್ ಮಾಡ್ತಾರೆ ಕ್ಲೈಂಟಿಗೆ ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರಂದ್ರೆ, ಸ್ಪೆಷಲ್ ಅಸಿಸ್ಟೆನ್ಸ್ ಟು ಎಂಟರ್ಪ್ರಿನರ್ ಆ್ಯಂಡ್ ಸ್ಮಾಲ್ ಕಂಪ್ನಿ. ಸೊ ಸಣ್ಣ ಕಂಪ್ನಿಗಳಿಗೆ ಅಥವಾ ಸಣ್ಣ ಉದ್ದಿಮೆದಾರರಿಗೆ ವಿಶಿಷ್ಟವಾದಂತಹ ಒಂದು ಸಲಹೆಯನ್ನು ಸೂಚನೆಯನ್ನು ಕೊಡ್ತಾರೆ. ಸ್ಪೆಷಲ್ ಅಸಿಸ್ಟ್ ಅಂದರೆ ಏನು ರೀ, ವಿಶಿಷ್ಟ ಸಲಹೆ ಮತ್ತು ಸೂಚನೆ ಅಂತ ನಾವಲ್ಲಿ ಕರಿತೀವಿ. ಸೊ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ ಅಂದ್ರೆ, ಹಿಯರ್ ಮರ್ಚೆಂಟ್ ಬ್ಯಾಂಕರ್ ವಿಲ್ ಅಡ್ವೈಸ್ ದ ಎಂಟರ್ಪ್ರಿನರ್ ಆ್ಯಂಡ್ ಸ್ಮಾಲ್ ಕಂಪ್ನಿ ಆನ್ ಅವೈಲೇಬಿಲಿಟಿ ಆ್ಯಂಡ್ ಎಕ್ಸಿಸ್ಟೆನ್ಸ್ ಆಫ್ ಬಿಸ್ನೆಸ್ ಅಪಾರ್ಚುನಿಟಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವ್ಯಾವಹಾರಿಕ ಅವಕಾಶಗಳು ಎಷ್ಟು ಅದಾವ, ಸೊ ಆ ವ್ಯಾವಹಾರಿಕ ಅವಕಾಶಗಳ ಅಸ್ತಿತ್ವ ಏನು ಅನ್ನೋದನ್ನು ತಿಳ್ಕೊಂಡು ಅವರಿಗೆ ಗೈಡ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ದೇ ವಿಲ್ ಗಿವ್ ಅ ಕನ್ಸೆಷನ್ ಆ್ಯಂಡ್ ಇನ್ಸೆಂಟಿವ್ ಆ್ಯಂಡ್ ಗೌರ್ಮೆಂಟ್ ಪಾಲಿಸೀಸ್. ಸೊ ಗೌರ್ಮೆಂಟ್ ಪಾಲಿಸಿಗೆ ಸಂಬಂಧಪಟ್ಟಂಗೆ ಕನ್ಸೆಷನ್ ಏನು, ಇನ್ಸೆಂಟಿವ್ ಏನು, ಗೌರ್ಮೆಂಟ್ ಪಾಲಿಸಿಗೆ, ಸೊ ಅವೆಲ್ಲನೂ ಅವರು ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಹೆಲ್ಪ್ ದೆಮ್ ಟು ಟೇಕ್ ದ ಅಡ್ವಾಂಟೇಜ್ ಆಫ್ ಆಪ್ಷನ್ ಅವೈಲೇಬಲ್ ಟು ದೆಮ್ ಟು ದ ಬೆಸ್ಟ್ ಆಫ್ ದೇರ್ ಕೆಪ್ಯಾಬಿಲಿಟಿ. ಸೊ ಅವ್ರದ್ದು ಕೆಪ್ಯಾಸಿಟಿ ಎಷ್ಟಿದೆ, ಸೊ ಆ ಕೆಪ್ಯಾಸಿಟಿಗೆ ಅನುಕೂಲ ಆಗುವ ರೀತಿಯಲ್ಲಿ ಅವರು ಡಿಟೇಲ್ ಆಗಿ ಏನು ಮಾಡ್ತಾರೆ, ಮರ್ಚೆಂಟ್ ಬ್ಯಾಂಕರ ಅಸಿಸ್ಟೆನ್ಸ್ ಮಾಡ್ತಾರೆ. ಯಾರಿಗೆ ಅಸಿಸ್ಟೆನ್ಸ್ ಮಾಡ್ತಾರೆ? ಎಂಟರ್ಪ್ರಿನರ್ಸ್ಗೆ, ಉದ್ಯೋಗಿಗಳಿಗೆ. ಸೊ ಔದ್ಯೋಗಿಕವಾಗಿ ಅವರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಸರ್ವಿಸ್ ಟು ಪಬ್ಲಿಕ್ ಸೆಕ್ಟರ್ ಯೂನಿಟ್. ಸಾರ್ವಜನಿಕ ವಲಯಗಳಿಗೆ ಅವರ ಪಾತ್ರ ಏನು ಅಂದರೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಗೆ ಸಂಬಂಧಪಟ್ಟಂಗೆ ಮರ್ಚೆಂಟ್ ಬ್ಯಾಂಕರ್ ವಿಲ್ ಆಫರ್ ದ ವೇರಿಯಸ್ ಸರ್ವೀಸಸ್ ಟು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆ್ಯಂಡ್ ಯೂನಿಟ್ಸ್ ಆ್ಯಂಡ್ ದೇರ್ ಪಬ್ಲಿಕ್ ಯುಟಿಲಿಟಿ. ಸೊ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ವಿವಿಧ ಸೇವೆಗಳನ್ನು ಮಾಡ್ತಾರೆ. ಅವರು ಸಾಕಷ್ಟು ಸೇವೆಗಳನ್ನು ಒದಗಿಸ್ತಾರೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ. ಸೊ ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ದೇ ವಿಲ್ ಅಸಿಸ್ಟ್ ದ ರೈಸಿಂಗ್ ಆಫ್ ಅ ಕ್ಯಾಪಿಟಲ್, ಬಂಡವಾಳವನ್ನು ಪಡಿತಾರೆ. ಆ್ಯಂಡ್ ಫಾರ್ ದ ಮಾರ್ಕೆಟಿಂಗ್ ಸೆಕ್ಯೂರಿಟಿ ಆ್ಯಂಡ್ ಫಾರ್ ದ ಫಾರಿನ್ ಕೊಲ್ಯಾಬರೇಷನ್ ಆ್ಯಸ್ ವೆಲ್ ಆಸ್ ದ ಲಾಂಗ್ ಟರ್ಮ್ ಫೈನಾನ್ಸ್ ಫಾರ್ ಲೆಂಡಿಂಗ್ ದ ಇನ್ಸ್ಟಿಟ್ಯೂಷನ್. ಸೊ ದೀರ್ಘಾವಧಿಗೆ ಸಂಬಂಧಪಟ್ಟಂಗೆ ಅವರು ಸಾಕಷ್ಟು ವಿವಿಧ ಸೇವೆಗಳನ್ನು ಅವರು ಒದಗಿಸ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ರೋಲ, ರಿವೈವಲ್ ಆಫ್ ಅ ಸಿಕ್ ಯೂನಿಟ್ಸ್. ರೋಗಗ್ರಸ್ತ ಘಟಕಗಳನ್ನು ಅವರು ವಾಪಸ್ ತೊಗೊಂಬರ್ತಾರೆ. ರೋಗಗ್ರಸ್ತ ಅಂದರೆ ಯಾವ ನಷ್ಟದಲ್ಲಿರ್ತಾವ ಬಂಡವಾಳದ ಘಟಕಗಳು, ಅವಕ್ಕೆ ಸಿಕ್ ಯೂನಿಟ್ಸ್ ಅಂತ ಕರಿತೀವಿ. ಸೊ ಆ ಸಿಕ್ ಯೂನಿಟ್ಸನ್ನು ಏನು ಮಾಡ್ತಾರೆ, ವಾಪಸ್ ತೊಗೊಂಬರ್ತಾರೆ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ರೋಲ್ ಆಫ್ ಮರ್ಚೆಂಟ್ ಬ್ಯಾಂಕರ್ ಹಿಯರ್?
So the role of merchant banker is help to revive the sick industrial unit, which industrial units is in loss. ಯಾವುದು ನಷ್ಟದಲ್ಲಿರುತ್ತೆ ಆ ನಷ್ಟದಲ್ಲಿರ್ತಕ್ಕಂಥ ಉದ್ದಿಮೆಯನ್ನು ವಾಪಸ್ ತೊಗೊಂಬರೋದು ವರ್ತಕ ಬ್ಯಾಂಕರರ ಕೆಲಸ ಅಂತ ನಾವಲ್ಲಿ ಹೇಳ್ಬೋದು. ಮತ್ತೇನು ಮಾಡ್ತಾರೆ ಅಂದರೆ ದೇ ವಿಲ್ ನೆಗೋಷಿಯೇಟ್ ವಿತ್ ದ ವೇರಿಯಸ್ ಏಜೆನ್ಸೀಸ್ ಸಚ್ ಆಸ್ ಅ ಬ್ಯಾಂಕ್ ಆ್ಯಂಡ್ ದ ಲಾಂಗ್ ಟರ್ಮ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ದ ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈನಾನ್ಸ್ ರೀಕನ್ಸ್ಟ್ರಕ್ಷನ್ BIFR ಅಂತ ಕರಿತೀವಿ. ಸೊ ಅವ್ರ ಜೊತೆ ಡೀಟೇಲ್ ಆಗಿ ಮಾತನಾಡಿ ನಾವೇನು ಮಾಡ್ತಾರೆ ಅಂದ್ರೆ ಸಿಕ್ ಯೂನಿಟ್ಸನ್ನು ವಾಪಸ್ ತೊಗೊಂಬರ್ತಾರೆ. ಯಾವುದು ರೋಗಗ್ರಸ್ತ ಉದ್ದಿಮೆ ಇರುತ್ತೋ ಆ ರೋಗಗ್ರಸ್ತ ಉದ್ದಿಮೆಯನ್ನು ಲಾಭವಾಗಿ ಅವರು ಪರಿವರ್ತಿಸ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ದೇ ಆಲ್ಸೋ ಪ್ಲ್ಯಾನ್ ಟು ಎಕ್ಸಿಕ್ಯೂಟ್ ದ ಕಂಪ್ಲೀಟ್ ರಿವೈವಲ್ ಪ್ಯಾಕೇಜ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಕಂಪ್ಲೀಟಾಗಿ ನಾವು ಯಾವ ರೀತಿ ಸಿಕ್ ಯೂನಿಟ್ಸನ್ನು ವಾಪಸ್ ತೊಗೊಂಬರ್ಬೇಕು ಅನ್ನೋದನ್ನು ಅವರಲ್ಲಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಆಫ್ ಸಿಕ್ ಯೂನಿಟ್ಸ್. ಸೊ ಆ ರೋಗಗ್ರಸ್ತ ಘಟಕಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಾದ್ರೆ ಮರ್ಚೆಂಟ್ ಬ್ಯಾಂಕರ್ ವಿಲ್ ಗಿವ್ ಆಫರ್ ಫಾರ್ ರಿವೈವಲ್ ಸರ್ವಿಸ್ ಟು ಕಂಪ್ನೀಸ್ ಟು ಇಶ್ಯೂ ಸೆಕ್ಯೂರಿಟಿ ಆ್ಯಸ್ ವೆಲ್ ಆ್ಯಸ್ ಇನ್ವೆಸ್ಟರ್ಸ್. ಸೊ ಇನ್ವೆಸ್ಟರ್ಗೆ ಬೇಕಾಗಿರ್ತಕ್ಕಂಥ ಸೆಕ್ಯೂರಿಟಿನ ಅವರು ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡೋದ್ರ ಮುಖಾಂತರ ಸಿಕ್ ಯೂನಿಟ್ಸನ್ನು ಮೇಲೆ ತೊಗೊಂಬರ್ತಾರೆ ಅವರು. ದೀಸ್ ಬ್ಯಾಂಕರ್ಸ್ ವಿಲ್ ಅಡ್ವೈಸ್ ದ ಕ್ಲೈಂಟ್ ವಿಚ್ ಆರ್ ಯೂಶ್ವಲಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಆನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಸೊ ಹೂಡಿಕೆ ನಿರ್ಧಾರಕ್ಕೋಸ್ಕರ ಸಂಸ್ಥೆಯ ಹೂಡಿಕೆದಾರರಿಗೆ ಅವರು ಸಾಕಷ್ಟು ಸಲಹೆ ಸೂಚನೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ದೇ ವಿಲ್ ಅಂಡರ್ಟೇಕ್ ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಅ ಸೆಕ್ಯೂರಿಟಿ ಟು ಪ್ರೊವೈಡ್ ದೆಮ್ ವಿತ್ ಅ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್. ಸೊ ನಿರ್ವಹಣಾ ಸೇವೆ ಏನಿರುತ್ತೆ ಆ ನಿರ್ವಹಣಾ ಸೇವೆಗೆ ಸಂಬಂಧಪಟ್ಟಂಗೆ ಅವರು ಸಾಕಷ್ಟು ಸಲಹೆ ಸೂಚನೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಸಮ್ ಆಫ್ ದೀಸ್ ಬ್ಯಾಂಕರ್ಸ್ ಆರ್ ಆಪರೇಟಿಂಗ್ ಮ್ಯೂಚುವಲ್ ಫಂಡ್ ಆ್ಯಸ್ ವೆಲ್ ಆ್ಯಸ್ ಅ ಆಫ್ ಶೋರ್ ಫಂಡ್. ಪಾರಸ್ಪರಿಕ ನಿಧಿ ಅಥವಾ ವಿದೇಶಿ ನಿಧಿಗೆ ಸಂಬಂಧಪಟ್ಟಂಗೆ ಅವರು ಸಾಕಷ್ಟು ನಿರ್ವಹಣೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ರೋಲ್ ಈಸ್ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗ್. ಕಂಪ್ನಿ ವಲಯದ ಪುನಃಸ್ಥಾಪನೆ ಮರುರಚನೆ ಅಂತ ನಾವಲ್ಲಿ ಕರಿತೀವಿ. ಸೊ ಆ ಕಂಪ್ನಿನ ಮರುರಚನೆ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದ್ರೆ ದೀಸ್ ಸರ್ವಿಸ್ ಆಫ್ ಅ ಮರ್ಚೆಂಟ್ ಬ್ಯಾಂಕರ್ ಮೇ ಇನ್ಕ್ಲೂಡ್ ಮರ್ಜರ್ ಅಕ್ವಿಜಿಷನ್. ಸೊ ವಿಲೀನೀಕರಣ ಮತ್ತು ಅರ್ಜನೆ ಅಂತ ಕರಿತೀವಿ. ಆ್ಯಂಡ್ ದ ಸೇಲ್ ಆಫ್ ಯೂನಿಟ್ಸ್ ಆ್ಯಂಡ್ ಡಿಸ್ಇನ್ವೆಸ್ಟ್ಮೆಂಟ್. ಸೊ ವಿವಿಧ ಘಟಕಗಳ ಮಾರಾಟ ಇರ್ಬೋದು ಅಥವಾ ಬಂಡವಾಳ ಹಿಂತೆಗೆತ ಇರ್ಬೋದು. ಸೊ ಇವೆಲ್ಲವನ್ನು ಅವರು ಕನ್ಸಿಡರ್ ಮಾಡ್ತಾರೆ. ದೀಸ್ ಪ್ರೊಸೀಜರ್ಸ್ ಡಿಮಾಂಡ್ ಫಾರ್ ಪ್ರಾಪರ್ ನೆಗೋಷಿಯೇಷನ್ ಥ್ರೂ ದ ಪ್ರಿಪರೇಷನ್ ಆಫ್ ವೇರಿಯಸ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಕಂಪ್ಲೀಷನ್ ಆಫ್ ಲೆಂದಿ ಫಾರ್ಮ್ಯಾಲಿಟೀಸ್. ಸೊ ದೀರ್ಘಾವಧಿಯ ಫಾರ್ಮ್ಯಾಲಿಟಿ ಏನಿರ್ತಾವ ಸೊ ಅವೆಲ್ಲವುಗಳನ್ನ ಅವರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಮರ್ಚೆಂಟ್ ಬ್ಯಾಂಕರ್ ಏನು ಮಾಡ್ತಾರೆ ಅಂದ್ರೆ ದೇ ಫುಲ್ಫಿಲ್ ಆಲ್ ದ ಫಾರ್ಮ್ಯಾಲಿಟಿ ಆನ್ ಬಿಹಾಫ್ ಆಫ್ ಕ್ಲೈಂಟ್. ಸೊ ಕಕ್ಷಿದಾರರ ಪರವಾಗಿ ಪ್ರತಿಯೊಂದು ಮಾಹಿತಿಯನ್ನು ಪೂರ್ಣ ರೂಪದಲ್ಲಿ ತುಂಬ್ತಾರೆ. ಸೊ ಹಾಗೂ ಅವರು ಪ್ರೊಸೀಜರನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಮನಿ ಮಾರ್ಕೆಟ್ ಆಪ್ರೇಷನ್ ಮಾಡ್ತಾರೆ ಅವರು. ನೆಕ್ಸ್ಟ್ ರೋಲ್ ಈಸ್ ಮನಿ ಮಾರ್ಕೆಟ್ ಆಪ್ರೇಷನ್. ಹಣದ ಮಾರುಕಟ್ಟೆಯ ಚಟುವಟಿಕೆಗಳು ಅಂತ ಕರಿತೀವಿ. ಸೊ ಮರ್ಚೆಂಟ್ ಬ್ಯಾಂಕರ್ ಮನಿ ಮಾರ್ಕೆಟ್ ಆಪ್ರೇಷನ್ಗೆ ಸಂಬಂಧಪಟ್ಟಂಗೆ ಏನು ಮಾಡ್ತಾನೆ ಅಂದ್ರೆ ಸೊ ದ ಮರ್ಚೆಂಟ್ ಬ್ಯಾಂಕರ್ ಡೀಲ್ ವಿತ್ ಆ್ಯಸ್ ವೆಲ್ ಆ್ಯಸ್ ಅಂಡರ್ ರೈಟರ್ ಫಾರ್ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ ಲೈಕ್ ಗೌರ್ಮೆಂಟ್ ಬಾಂಡ್. ಸೊ ಸರ್ಕಾರಿ ಬಾಂಡ್ಗಳಿಗೆ ಸಂಬಂಧಪಟ್ಟಂಗೆ ಆ್ಯಂಡ್ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಇಶ್ಯೂಡ್ ಬೈ ದ ಬ್ಯಾಂಕ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಠೇವಣಿ ಪ್ರಮಾಣ ಪತ್ರ. ಸೊ ಏನು ಬ್ಯಾಂಕ್ಗಳು ಅಥವಾ ಹಣಕಾಸಿನ ಸಂಸ್ಥೆಗಳು ಠೇವಣಿ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡಿರ್ತಾರೆ ಸೊ ಅವುಗಳಿಗೆ ಸಂಬಂಧಪಟ್ಟಂಗೆ ಅವರು ವ್ಯವಹಾರವನ್ನು ಮಾಡ್ತಾರೆ. ಆಮೇಲೆ ಕಮರ್ಷಿಯಲ್ ಪೇಪರ್ ಇಶ್ಯೂಡ್ ಬೈ ದ ಕಾರ್ಪೊರೇಟ್ ಫರ್ಮ್. ಏನು ಕಂಪ್ನಿ ವಲಯಗಳು ಇಶ್ಯೂ ಮಾಡಿರ್ತಾರೆ ಸೊ ಆ ಕಂಪ್ನಿ ವಲಯಗಳ ಇಶ್ಯೂ ಮಾಡಿರ್ತಕ್ಕಂತಹ ವಾಣಿಜ್ಯ ಪತ್ರಗಳನ್ನು ಅವ್ರು ಏನು ಮಾಡ್ತಾರೆ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಸಮ್ ಟ್ರೆಜರಿ ಬಿಲ್ ಇಶ್ಯೂಡ್ ಬೈ ದ ಗೌರ್ಮೆಂಟ್. ಸೊ ಗೌರ್ಮೆಂಟ್ನವ್ರು ಏನು ಇಶ್ಯೂ ಮಾಡಿರ್ತಾರೆ ಟ್ರೆಜರಿ ಬಿಲ್ಲನ್ನು ಅದನ್ನು ಕೂಡ ಅವರು ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ರೋಲ್ ಈಸ್ ಸರ್ವಿಸಿಂಗ್ ಇಶ್ಯೂ. ಏನು ಸರ್ವಿಸಿಂಗ್ ಇಶ್ಯೂ ಅಂದರೆ ಏನು ರೀ ಸೇವಾ ನೀಡಿಕೆ ಅಂತ ಕರಿತೀವಿ. ಸೊ ಸರ್ವಿಸಿಂಗ್ ಇಶ್ಯೂ ಪ್ರಕಾರ ಅವ್ರು ಏನು ಮಾಡ್ತಾರೆ ಅಂದ್ರೆ ಮರ್ಚೆಂಟ್ ಬ್ಯಾಂಕರ್ ನಾವು ಆಲ್ಸೋ ಆ್ಯಕ್ಟ್ ಆಸ್ ಅ ಪೇಯಿಂಗ್ ಏಜೆಂಟ್ ಫಾರ್ ದ ಸರ್ವಿಸ್ ಆಫ್ ಅ ಡೆಟ್ ಸೆಕ್ಯೂರಿಟಿ ಆ್ಯಂಡ್ ಆ್ಯಕ್ಟ್ ಆಸ್ ಅ ರಿಜಿಸ್ಟರ್ ಆ್ಯಸ್ ವೆಲ್ ಆಸ್ ಅ ಏಜೆಂಟ್. ಸೊ ಅವರು ರಿಜಿಸ್ಟರ್ ಆಗೂ ಕೆಲಸ ಮಾಡ್ತಾರೆ ಏಜೆಂಟ್ ಆಗೂ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ನೌ ಡೇಸ್ ಮರ್ಚೆಂಟ್ ಬ್ಯಾಂಕರ್ ಆ್ಯಕ್ಟ್ ಆಸ್ ಅ ಏಜೆಂಟ್ ಆ್ಯಸ್ ವೆಲ್ ಆಸ್ ಅ ರಿಜಿಸ್ಟರ್. ಆಮೇಲೆ ದೇ ಹ್ಯಾವ್ ಟು ಮೇಂಟೈನ್ ರಿಜಿಸ್ಟರ್ ಆಫ್ ಅ ಶೇರ್ ಹೋಲ್ಡರ್ ಆ್ಯಂಡ್ ಡಿಬೆಂಚರ್ ಹೋಲ್ಡರ್ ಆ್ಯಂಡ್ ಆಲ್ಸೋ ಅರೇಂಜ್ ದ ಪೇಮೆಂಟ್ ಆಫ್ ಡಿವಿಡೆಂಡ್ ಆ್ಯಂಡ್ ಇಂಟ್ರೆಸ್ಟ್. ಸೊ ಡಿಬೆಂಚರ್ ಹೋಲ್ಡರ್ ಅನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಶೇರ್ ಹೋಲ್ಡರನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಸರ್ವಿಸ್ ಕೊಡ್ತಾರೆ. ಸೊ ಅವ್ರಿಗೆ ಸರ್ವಿಸ್ ಯಾವ ರೀತಿ ಇರುತ್ತೆ ಅಂದರೆ ಡಿವಿಡೆಂಡ್ ಈಸ್ ಗಿವನ್ ಟು ದ ಶೇರ್ ಹೋಲ್ಡರ್ ಆ್ಯಂಡ್ ಇಂಟ್ರೆಸ್ಟ್ ಈಸ್ ಗಿವನ್ ಟು ದ ಡಿಬೆಂಚರ್ ಹೋಲ್ಡರ್ ಇನ್ ಟೈಮ್. ಸೊ ಅವ್ರಿಗೆ ಸರಿಯಾದ ಸಮಯದಲ್ಲಿ ಇವೆರಡೂ ಸಿಗುವಂಗೆ ನೋಡ್ಕೋತಾರೆ. ಸೊ ಅದು ಅವರ ಸೇವೆ ಅಂತ ಹೇಳ್ಬೋದು. ಆಮೇಲೆ ಲೀಸ್ ಆ್ಯಂಡ್ ಫೈನಾನ್ಸ್ ಸರ್ವಿಸ್ ಮಾಡ್ತಾರೆ. ನೆಕ್ಸ್ಟ್ ರೋಲ್ ಏನಪ್ಪ ಅಂದ್ರೆ ಗೇಣಿಗಾರಿಕೆ ಮತ್ತು ಹಣಕಾಸಿನ ಸೇವೆ ಅಂತ ಕರಿತೀವಿ. ಮರ್ಚೆಂಟ್ ಬ್ಯಾಂಕರ್ ಕ್ಯಾನ್ ಆಲ್ಸೋ ಅಸಿಸ್ಟ್ ದ ಲೀಸಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಸರ್ವಿಸ್.
ಸೊ ಗೇಣಿಗಾರಿಕೆ ಮತ್ತು ಹಣಕಾಸಿನ ಸೇವೆಯನ್ನು ಮಾಡಬೇಕಾದ್ರೆ ಲೀಸ್ ಅಂದರೆ ಏನಂತ ಗೊತ್ತಿರಬೇಕು. ಲೀಸಿಂಗ್ ಇಟ್ ಇಸ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ ಫಾರ್ ಅ ಅಗ್ರೀಡ್ ಪೀರಿಯಡ್ ಆಫ್ ಟೈಮ್. ಫಾರ್ ಅ ಸ್ಪೆಸಿಫೈಡ್ ಪೀರಿಯಡ್ ಆಫ್ ಟೈಮ್ ದ ಲೀಸ್ ಅಸೆಟ್ ಈಸ್ ಟು ಬಿ ಟ್ರಾನ್ಸ್ಫರ್ಡ್. ಸೊ ಒಂದು ನಿಗದಿತ ಅವಧಿಯವರೆಗೆ ಬಾಡಿಗೆಯ ರೂಪದಲ್ಲಿ ಒಬ್ಬ ವ್ಯಕ್ತಿಯು ಆಸ್ತಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸ್ತಾನೆ. ಅದಕ್ಕೆ ನಾವು ಗೇಣಿಗಾರಿಕೆ ಅಂತ ಕರಿತೀವಿ. ಹಿಯರ್ ದ ವೇರಿಯಸ್ ಮರ್ಚೆಂಟ್ ಬ್ಯಾಂಕರ್ ವಿಲ್ ಆಫರ್ ಲೀಸಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಫೆಸಿಲಿಟಿ ಟು ಕಸ್ಟಮರ್. ಸೊ ಗ್ರಾಹಕರಿಗೆ ಬೇಕಾಗಿರ್ತಕ್ಕಂತಹ ಲೀಸಿಂಗ್ ಫೆಸಿಲಿಟಿನ ಅವರು ಪ್ರೊವೈಡ್ ಮಾಡ್ತಾರೆ. ಹಿಯರ್ ಸಮ್ ಬ್ಯಾಂಕ್ ವಿಲ್ ಆಲ್ಸೋ ಕೀಪ್ ಸಮ್ ವೆಂಚರ್ ಕ್ಯಾಪಿಟಲ್ ಫಂಡ್ ಟು ಹೆಲ್ಪ್ ದ ಎಂಟರ್ಪ್ರಿನರ್. ಒಂದು ವೇಳೆ ಉದ್ಯೋಗಿಗಳಿದ್ರು ಅಂದ್ರೆ ಎಂಟರ್ಪ್ರಿನರ್ಸ್ ಇದ್ದರು ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಟಾರ್ಟಿಂಗ್ ಕ್ಯಾಪಿಟಲ್, ರಿಸ್ಕ್ ಕ್ಯಾಪಿಟಲ್, ವೆಂಚರ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಆ ವೆಂಚರ್ ಕ್ಯಾಪಿಟಲನ್ನು ಅವರು ಕೊಟ್ಟು ಅವ್ರ ಸರ್ವಿಸನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ದೀಸ್ ಬ್ಯಾಂಕ್ ವಿಲ್ ಆಲ್ಸೋ ಹೆಲ್ಪ್ ದ ಕಂಪ್ನಿ ಟು ರೈಸ್ ದ ಫೈನಾನ್ಸ್ ಟು ಪಬ್ಲಿಕ್ ಡೆಪಾಸಿಟ್ ಮಾಡೋದ್ರ ಮುಖಾಂತರ ಕೂಡ ರೈಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಅ ಡಿವಿಡೆಂಡ್ ಆ್ಯಂಡ್ ಇಂಟ್ರೆಸ್ಟ್. ಲಾಭಾಂಶ ಮತ್ತು ಬಡ್ಡಿಯನ್ನು ನಿರ್ವಹಿಸೋದು ಅಂತ ಕರಿತೀವಿ. ನೆಕ್ಸ್ಟ್ ರೋಲ್ ಈಸ್ ಮರ್ಚೆಂಟ್ ಬ್ಯಾಂಕ್ ವಿಲ್ ಹೆಲ್ಪ್ ದ ಕ್ಲೈಂಟ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಅ ಡಿಬೆಂಚರ್ ಆರ್ ಅ ಲೋನ್ ಆ್ಯಸ್ ವೆಲ್ ಆಸ್ ಡಿವಿಡೆಂಡ್ ಆನ್ ಶೇರ್. ಆಲ್ರೆಡಿ ಹೇಳಿವಿ ನಾವು ಡಿವಿಡೆಂಡ್ ಮತ್ತು ಇಂಟ್ರೆಸ್ಟನ್ನು ಎರಡನ್ನೂ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ದೀಸ್ ಟು ಆರ್ ದ ಇಂಪಾರ್ಟೆಂಟ್ ಪರ್ಸನ್ಸ್ ಆ್ಯಸ್ ಅ ಇನ್ವೆಸ್ಟರ್ ಅಂತ ಹೇಳ್ಬೋದು. ಇನ್ ಎಡಿಷನ್ ಟು ದ್ಯಾಟ್ ದೇ ವಿಲ್ ಅಡ್ವೈಸ್ ದ ಕ್ಲೈಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮಿಂಗ್ಸ್ ಆಫ್ ಅ ಡಿವಿಡೆಂಡ್ ಆ್ಯಸ್ ವೆಲ್ ಆಸ್ ರೇಟ್ ಆಫ್ ಡಿವಿಡೆಂಡ್. ಸೊ ಡಿವಿಡೆಂಡ್ ಎಷ್ಟು ಕೊಡ್ತಾರೆ, ಅದರ ರೇಟ್ ಆಫ್ ಡಿವಿಡೆಂಡ್ ಎಷ್ಟಿರುತ್ತೆ, ಸೊ ಈ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅವರು ಕೊಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಅದರ್ ಸರ್ವೀಸಸ್ ಏನು ಮಾಡ್ತಾರೆ ಅಂದ್ರೆ ಮರ್ಚೆಂಟ್ ಬ್ಯಾಂಕರು, along with all the service mentioned above, the merchant banker will also play a role such as a advisory service on a matter such as a merger, amalgamation, and the tax related matter, and the matter of recruitment of an executive, and cost of audit as well as a management among the several others. So these are all activities performed by the merchant banker. ಅಂದರೆ ಇವೆಲ್ಲ ಏನು ರೀ, ದೀಸ್ ಆರ್ ಆಲ್ ರೋಲ್ ಆಫ್ ಅ ಮರ್ಚೆಂಟ್ ಬ್ಯಾಂಕರ್ ಅಂತ. ಸೊ ವರ್ತಕ ಬ್ಯಾಂಕರನ ಪಾತ್ರ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇವೆಲ್ಲ ವರ್ತಕ ಬ್ಯಾಂಕರನ್ನು ನಿರ್ವಹಿಸ್ತಕ್ಕಂಥ ಕೆಲಸಗಳು ಅಂತ ನಾವಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಕನ್ಸಿಡರ್ ಆ್ಯಸ್ ಅ ಮರ್ಚೆಂಟ್ ಬ್ಯಾಂಕರ್ ರೋಲ್ ಅಂತ ಹೇಳ್ಬೋದು.